ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತು ನಾನು ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ಅರಿಶಿನ ಶಾಸ್ತ್ರದ್ದೆಲ್ಲ ವಿಡಿಯೋ ನೋಡಿದ್ದೀರಲ್ವ, ಅವ್ರದ್ದೇ ರಿಸೆಪ್ಷನ್ ಇತ್ತು, ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ನನ್ನ ಮಗ ನೋಡಿ ಇನ್ನೂ ರೆಡಿಯಾಗಿಲ್ಲ. ಗಂಡು ಮಕ್ಕಳೇ ಹಾಗೆ ಅವ್ರಿಗೊಂದು 5 to 10 ಮಿನಿಟ್ಸ್ ಇದ್ದರೆ ಸಾಕು, ರೆಡಿ ಆಗಿಬಿಟ್ಟು ಬಂದುಬಿಡ್ತಾರೆ. ಬಟ್ ಹೆಣ್ಮಕ್ಳು ಲೇಟು. ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಮಜ್ಜಿಗೆ ಸಾಂಬಾರು ಮಾಡಿದ್ದೆ, ಅದರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಮದುವೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಹುರುಳಿಕಾಳು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೊಂಡಿರೋ ಹುರುಳಿಕಾಳು ಮತ್ತು ಸೋರೆಕಾಯಿ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು ವಿಷಿಲ್ ಬರೋ ತನಕ ಬೇಯಿಸ್ಕೊಬೇಕು. ಅಂದರೆ ಆಲೂಗಡ್ಡೆ ಇದ್ರೂ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ನಾವು ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಹಾಕ್ಕೊಂಡಿಲ್ಲ. ಮತ್ತು ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಜೀರಿಗೆ, ಮೆಂತ್ಯ ಮತ್ತು ಸ್ವಲ್ಪ ಅಕ್ಕಿ ನಾವೇನಕ್ಕೆ ಹಾಕ್ಕೊಳ್ತೀವಿ ಅಂತಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇದು ಹುರ್ಕೊಂಡ್ಮೇಲೆ ನಾವು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದೆಲ್ಲ ರೋಸ್ಟ್ ಆದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಮತ್ತು ಇದು ರೋಸ್ಟ್ ಮಾಡಿರ್ತೀವಲ್ವ ಅದು ಮತ್ತು 1-2 ಸ್ಪೂನ್ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಬೇಕು. ಖಾರ ರುಬ್ಕೊಂಡಿರ್ತೀವಲ್ವ ಅದನ್ನು ಇಲ್ಲಿ ನಾನು ತರಕಾರಿ ಬೇಯಿಸ್ಕೊಂಡಿರೋ ಹುರುಳಿಕಾಳು ಮತ್ತು ಸೋರೆಕಾಯಿ ಬೇಯಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಸ್ವಲ್ಪ ಕಡಿಮೆನೇ ಇರಬೇಕು, ಯಾಕಂತಂದರೆ ನಾವು ಮೊಸರು ಆ್ಯಡ್ ಮಾಡ್ತೀವಲ್ವ ಅದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಇಟ್ಕೊಂಡಿರಬೇಕು. ಸಾರು ಒಂದು ಕುದಿ ಬಂದಿದ್ದಾದಮೇಲೆ ನಾನು ಇಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿ ಕಾದಾದಮೇಲೆ ಒಗ್ಗರಣೆ ಹಾಕ್ಕೊಬೇಕು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಈ ಚಳಿಗಾಲದಲ್ಲಿ ಮಜ್ಜಿಗೆ ಸಾಂಬಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ರಿಸೆಪ್ಷನ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಎಂಟರ್ ಆಗ್ತಾನೆ ಮಾಕ್ಟೈಲ್ಸ್ ಇಟ್ಟಿದ್ದರು. ಮಾಕ್ಟೈಲೆಲ್ಲ ಕುಡ್ಕೊಂಡು ನೆಕ್ಸ್ಟು ಫೋಟೋಸ್ ತೆಗೆಸ್ಕೊಂಡು ಹೆಣ್ಣು ಗಂಡಿಗೆ ವಿಶ್ ಮಾಡಿ ಊಟ ತಿನ್ನೋದಕ್ಕೆ ಹೋದ್ವಿ. ಇಲ್ಲಿ ಊಟ ಬೊಫೆ ಸಿಸ್ಟಮಲ್ಲೂ ಇತ್ತು ಮತ್ತು ಬಂತಿಯಲ್ಲೂ ಬಡಿಸ್ತಾಯಿದ್ರು. ನಮ್ಗೆ ಬೊಫೆ ಸಿಸ್ಟಮಲ್ಲಿ ಇದ್ದಿದ್ದು ಗೊತ್ತಿರಲಿಲ್ಲ. ನಾವು ಬಂತಿಯಲ್ಲೇ ಊಟ ತಿನ್ಕೊಂಬಂದ್ವಿ. ಮತ್ತು ಅಲ್ಲೇ ಫುಲ್ ಹೊಟ್ಟೆ ತುಂಬಿಟ್ಟಿತ್ತು. ಮತ್ತು ಇಲ್ಲಿ ಬಂದು ಸ್ವಲ್ಪ ಚಾಟ್ಸ್ ತಿಂತಾಯಿದ್ದಾರೆ ಮಕ್ಕಳೆಲ್ಲ. ಊಟ ಎಲ್ಲ ಮಾಡಿದ್ದಾದಮೇಲೆ ಇನ್ನು ನಮ್ಮ ರಿಲೇಷನ್ಸ್ ಎಲ್ಲ ಸಿಗ್ತಾರಲ್ವ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತು ಮನೆಗೆ ಬಂದ್ವಿ. ಏನಾಗಲ್ಲ ಬಿಡ. ಮದುವೆಯಿಂದ ಬಂದಾದಮೇಲೆ ನನ್ನ ಮಗ ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ಮಾಡ್ತಾಯಿದ್ದ. ಇದು ಅವನೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು, ಅದಕ್ಕೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಬೆಳಗ್ಗೆ ಮುಹೂರ್ತಕ್ಕೂ ಸಹ ಹೋಗಿದ್ವಿ. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಯಾರೂ ಬಂದಿರಲಿಲ್ಲ. ನನ್ನ ಹಸ್ಬೆಂಡ್ ಡ್ಯೂಟಿ ಇದೆ ಅಂತ ಹೋಗಿದ್ದರು. ನಾವು 3 ಕೋ ಸಿಸ್ಟರ್ಸು ನಮ್ಮ ಮಾವನ ಜೊತೆ ಬಂದಿದ್ವಿ. ಒಳ್ಳೆ ಜಾಗ
ಅಕ್ಕ ತಂಗಿರೋಗಿ ದಾರ ಎರಿತಾ ಇದ್ದೀವಿ. ಇನ್ನೊಬ್ಬರು ಮಿಸ್ಸಿಂಗ್ ಆಗಿದ್ದಾರೆ, ಅವ್ರಿಗೆ ಜ್ವರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಒಬ್ಬರು ಬಂದಿರಲಿಲ್ಲ. ಮತ್ತು ಇಲ್ಲಿ ದಾರ ಎರೆದ್ಬಿಟ್ಟು ಮತ್ತು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಮತ್ತು ಊಟ ತಿಂದ್ಕೊಂಡು ಮನೆಗೆ ಹೋದ್ವಿ. ಅಂದರೆ ಇನ್ನೂ ಹೊಸ್ಗೆ ಹಾಕೋ ತನಕ ಇರ್ರಿ ಅಂತ ಹೇಳ್ತಾ ಇದ್ದರು. ಬಟ್ ನಮ್ಗೆ ಆಲ್ರೆಡಿ ಅಷ್ಟೊತ್ತಿಗೆ 2 ಗಂಟೆ ಆಗಿಬಿಟ್ಟಿದ್ದು, ಮಕ್ಕಳೆಲ್ಲ ಏನು ಸ್ಕೂಲಿಂದ ಬರೋ ಟೈಮು ಅಂತ ಹೇಳಿ ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ಕೋತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.